ನಮ್ಮ ಕಥೆಯ ನಾಯಕ ಇವನೇ. ಇವನ್ ಜೀವನದಲ್ಲಿ ಏನೇನೆಲ್ಲ ನಡೆದಿದೆ ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ವ? ಬನ್ನಿ ಹಾಗಾದ್ರೆ ನೋಡೋಣ. ಏನೋ ಪ್ರೇಮ್, ಏನೋ ಕುಡಿತಾ ಕೂತಿದ್ಯಾ? ಏನ್ ಸಮಾಚಾರ? ಹಂಗೆ ಹೇಳ್ಬೇಕಪ್ಪ ಎಲ್ಲ ನೀವು. ನೋಡ್ರಪ್ಪ, ಆರಾಮಾಗಿ ಕುತ್ಕೊಂಡು ಕುಡಿತಾ ಇದೀರಲ್ಲ. ನಾವೆಲ್ಲ ಆರಾಮಾಗಿ ಕುಡಿತಾ ಇದೀವಿ. ನಿಂಗೇನ್ ತರ್ಸೋಣ ಹೇಳು? ನನಗೇನು ಮಿಕ್ಸ್ ಮಾಡಲ್ಲ. ಏನ್ ಚಿದು ಅಪರೂಪಕ್ಕೆ ಬಂದ್ಬಿಟ್ಟು ಹುಡ್ಕೊಂಡು? ಏನಿಲ್ಲ ಪ್ರೇಮ್, ಅದೇ ನೀನು ನೋಡ್ಬೇಕು ಅಂತ ಬಂದೆ. ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳು, ಪರವಾಗಿಲ್ಲ. ಇದು ನಿಮ್ಮ ಬ್ರದರ್. ತಮ್ಮನ ಹೇಳು. ಊರಿಂದ ಬಂದಿದ್ದ? ನಿನಗೆ ಗೊತ್ತಲ್ಲ ಮಗ, ಫ್ಯಾಮಿಲಿ ಎಲ್ಲ ಪ್ರಾಬ್ಲಮ್. ಅಪ್ಪ ಕುದ್ದು ಓಡಾಡ್ತಾ ಇದ್ದಾರೆ, ಅಮ್ಮ ಒಬ್ಬರೇ ದುಡಿತಿದ್ದಾರೆ, ಈ ಕಡೆ ತಂಗಿ ಬೇರೆ. ನಾನು ಬೆಂಗಳೂರಿಗೆ ಬಂದು 6 ತಿಂಗಳಾಗಿದೆ. ಈ ಕಡೆ ಅದ್ರ ಮಧ್ಯದಲ್ಲಿ ನಮ್ಮ ಹುಡುಗಿ ಕಿರಿಕಿರಿ ಬೇರೆ. ಬೇಗ ಏನಾರು ಮಾಡು ಅಂತ. ಅದಕ್ಕೆ ತುಂಬ ಕಷ್ಟ ಅನಿಸಿದೆ. ಅದಕ್ಕೆ ಒಂದು ಬಿಸ್ನೆಸ್ ಮಾಡೋಣ ಅಂತಿದ್ದೀನಿ. ನಿನಗೆ ಯಾರಾದ್ರು ಪರಿಚಯದವ್ರು ಇದ್ರೆ 1 ಲಕ್ಷ ಏನಾದ್ರು ಇಸ್ಕೊಡ್ತೀವಿ ಫೈನಾನ್ಸಲ್ಲಿ ಅಂತ. ಒಬ್ರು ಇದಾರೆ, ಕರೆಕ್ಟಾಗಿ ಇಂಟ್ರೆಸ್ಟ್ ಕಟ್ಕೊಂಡು ಹೋಗ್ಬೇಕು. ಹ್ಞೂ ಮಗ, ಕಟ್ತೀನಿ. ಅವ್ರ ಹತ್ರ ನಾನು ಬೇಕಾದ್ರೆ ಮಾತಾಡ್ತೀನಿ. ಸರಿ, ಮಾತಾಡೋಣ. ಅಲ್ಲ ಅಣ್ಣ, ಏನಿಲ್ಲ ಅಣ್ಣ, ನಮ್ಮ ಹುಡುಗ ಒಬ್ಬ ಒಂದು ಬಿಸ್ನೆಸ್ ಮಾಡೋಣ ಅಂತಿದ್ದ. ಏನೋ 1 ಲಕ್ಷ ಶಾರ್ಟೇಜ್ ಇದೆಯಂತೆ ಅಣ್ಣ. ಅದಕ್ಕೆ ಒಂದಾರ ಫೈನಾನ್ಸ್ ಅವ್ರ ಹತ್ರ ಕೊಡಿಸ್ತೀರಾ ಅಂತ ಕೇಳಿದ್ರು. ಅದಕ್ಕೆ ಅಣ್ಣ ನಾನು ಹೇಳಿದೆ, ನಮ್ಮ ಬ್ರದರ್ ಒಬ್ರು ಇದ್ದಾರೆ ಅಂತ. ಅಣ್ಣ ಹೇಳಿದ್ದೀನಿ ಅಣ್ಣ, ರೂಲ್ಸ್ ಎಲ್ಲ ಹೇಳಿದ್ದೀನಿ ಅವನಿಗೆ. ಕರೆಕ್ಟಾಗಿ ಕಟ್ಕೊಂಡು ಹೋಗ್ಬೇಕು, ತಿಂಗಳ ಅಂತೆಲ್ಲ ಹೇಳಿದ್ದೀನಿ. ಸರಿ ಅಣ್ಣ, ನಾಳೆ ಅಣ್ಣ. ಸರಿ ಅಣ್ಣ, ಕರ್ಕೊಂಡ್ಬರ್ತೀನಿ. ಆಯ್ತು. ಅದೇ ಮಗ, ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರು ನಾಳೆ ಬೆಳಗ್ಗೆ ಬರಕ್ಕೆ ಹೇಳಿದ್ದಾರೆ. ಆಯ್ತಾ? ನಾಳೆ ಬೆಳಿಗ್ಗೆ ಇಬ್ರು ಒಟ್ಟಿಗೆ ಹೋಗೋಣ. ಸರಿ ಮಗ, ಸರಿ. ತುಂಬ ಥ್ಯಾಂಕ್ಸ್ ಮಗ. ಎಲ್ಲ ಥ್ಯಾಂಕ್ಸ್. ಸರಿ ಮಗ, ಬರ್ತೀನಿ. ಆಯ್ತು. ಅಪ್ಪ ಮಾಡ ಅವ ಗಿಡದ ಕುಡಿಯೋಕ್ಕಾಯ್ತು. ಹೋಯ್ ಬೈ, ಆಯ್ತಾ? ಮುದ್ದು ಕೋಪ ಬಂದಿದೆ. ಅಪ್ಪಿ ಮಾತಾಡಲ್ವಾ? ಅಪ್ಪಿ ಅಷ್ಟೊಂದು ಕೋಪ ಬಂದಿದ್ಯಾ? ಈಗೇನು ಕೋಪ ಮಾಡ್ಕೊಂಡೆ ಕೂತಿರ್ತೋ, ಇಲ್ಲ ಏನಾದರೂ ಮಾತಾಡ್ತೀಯೋ? ಸರಿ, ನೀನು ಹಿಂಗೆ ಕೋಪ ಮಾಡ್ಕೊಂಡಿರೋ. ನನಗೆ ಬೇರೆ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೊರಡ್ತೀನಿ. ಸರಿ ಹೋಗು. ನಿನ್ಗೆ ನನಗಿಂತ ನಿನ್ನ ಕೆಲಸನೇ ಇಂಪಾರ್ಟೆಂಟ್ ಅಲ್ವಾ? ಮತ್ತೆ ನನ್ನ ಯಾಕೆ ಕರೆದೆ? ನೀನು ಹೋಗು, ನಾನು ಹೋಗ್ತೀನಿ. ಸೊ ಏನು ವಿಷಯ ಇವಾಗ ಬಂದಿದ್ದು? ಅದೇ ನಾನು ಹೇಳಿದ್ನ. ಅದೇ ಹುಡುಗನ ಇದು? ನಮ್ಮ ವ್ಯವಹಾರದ ಬಗ್ಗೆ ಎಲ್ಲ ಹೇಳಿದೆ ತಾನೆ ಕರೆಕ್ಟಾಗಿ? ಸರಿ, ಆಯಿತು. ನಮ್ಮ ವ್ಯವಹಾರದಲ್ಲಿ ಕರೆಕ್ಟಾಗಿ ಬಡ್ಡಿ ಕಟ್ಟಬೇಕು. ಮನೆ ಮುಂದೆ ಇರ್ತಾರೆ. ಇಲ್ಲ ಅಣ್ಣ, ಟೈಮ್ ಕರೆಕ್ಟಾಗಿ ಫ್ರೇಮ್ ಎಲ್ಲ ನೀವು ಕರೆಕ್ಟಾಗಿ ಹೇಳಿದಾನೆ? ಎಲ್ಲ ಹೇಳಿದ್ದಾನೆ. ಸರಿ, ಆಯಿತು. ಎಷ್ಟು ಬೇಕಿತ್ತು ಅಮೌಂಟು? 1 ಲಕ್ಷ ಅಣ್ಣ. ಈ ಫಾರಮಿಗೆಲ್ಲ ಸೈನ್ ಮಾಡೋ. ತಗೊಳ್ಳಿ 1 ಲಕ್ಷ. ಇನ್ನೊಮ್ಮೆ ಅವನಿಗೆ ನೀಟಾಗಿ ಹೇಳ್ಬೋದು. ಸರಿನಾ? ಸರಿ, ಆಯ್ತು. ಥ್ಯಾಂಕ್ ಯು ಮಗ. ನನಗೂ 1 ಲಕ್ಷ ಸಿಕ್ತು. ಇನ್ನು ಇದನ್ನ ಬಿಸ್ನೆಸ್ ಕಡೆಗೆ ಹಾಕಿ ನನ್ನ ಜೀವನ ರೂಪಿಸ್ಕೋಬೇಕಣ. ಮಗ, ಇದು ಈಗ ಸ್ವಲ್ಪ ಜಾಸ್ತಿ ಮಾಡೋಣ. ಜಾಸ್ತಿ ಹೆಂಗೋ? ನನಗೊಂದು ದಾರಿ ಗೊತ್ತು ಜಾಸ್ತಿ ಮಾಡೋದು. ಬಾ, ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೋ? ಬಾ, ಹೇಳ್ತೀನಿ. ಹಾಸು.
ಸರಿ. ಮಗ ಮಗ ಲಕ್ಷಾಧಿಪತಿ ಕಣ ಇವತ್ತಿಂದ. ನೀವು ರಾತ್ರಿ ಕುಡ್ದಿರೋದೇ ಏನ್ ಬೇಬಿ ಏನು ಮಾತಾಡ್ಬೇಕು ಅರ್ಜೆಂಟಾಗಿ ಬಾ ಅಂದೆ. ನೀನ್ ತುಂಬಾ ಮಿಸ್ ಮಾಡ್ಕೊಂತ ಇದೀಯಾ? ಮಿಸ್ ಮಾಡ್ಕೊಳ್ಳೋದ? ನಮ್ಮ ಮನೇಲಿ ಬೇರೆ ಯಾರಿಗೂ ಮಿಸ್ಸಸ್ ಮಾಡಕ್ಕೆ ಹೊರಟಿದ್ದಾರೆ. ನೀನ್ ನೋಡೋದು ಇಷ್ಟೊಂದು ಕೂಲ್ ಆಗಿದ್ಯಾ? ಏನ್ ತಮಾಷೆ ಮಾಡ್ತಾ ಇದೀಯಾ? ನಾನ್ ಯಾಕೆ ತಮಾಷೆ ಮಾಡ್ಲಿ? ನಿನ್ಗೆ 1 ಮಂತ್ ಟೈಮ್ ಕೊಡ್ತೀನಿ. ಅಷ್ಟರಲ್ಲೇ ನಿನ್ ಕೆಲಸ ಹುಡ್ಕೊ ಬಂದ್ರೆ ನಾನು ನಿನ್ ಮಿಸ್ಸಸ್ ಆಗಿರ್ತೀನಿ. ಇಲ್ಲ ಅಂದ್ರೆ ಬೇರೆ ಯಾರ್ದೋ ಮಿಸ್ಸಸ್ ಆಗಿರ್ತೀನಿ. ಏನ್ ಮಾಡ್ತೀಯಾ ಯೋಚನೆ ಮಾಡು. ಬೇಬಿ ಇನ್ನೊಂದ್ ತಿಂಗಳಲ್ಲ, ಜಸ್ಟ್ 15 ಡೇಸ್ ಕಾಯಿ. ಲಕ್ಷ ತಗೊಂಡ್ ನಿನ್ ಮುಂದೆ ನಿಂತಿರ್ತೀನಿ. ಸರಿ ಸರಿ ನೋಡ್ತೀನಿ. ಏನ್ ಪ್ರೇಮ್, ದಿನ ರಾತ್ರಿ ಎಣ್ಣೆ ಪಟ್ಟಿ ಮಾಡ್ತಿದ್ರಿ, ಇವತ್ತೇ ಮಧ್ಯಾಹ್ನಕ್ಕೆ ಶುರು ಹಚ್ಕೊಂಡಿದೀರಾ? ನಮ್ದೇನಿಲ್ಲ ಮಗ, ಎಲ್ಲ ನಮ್ ಚೇತದ್ ಇವತ್ತು. ಹೌದಾ? ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಇರ್ಲಿ ಕುಡಿದೆ ರಾಮ. ಮಗ ಹಾ ಬೆಳಿಗ್ಗೆ ದುಡ್ಡು ಬಂತು, ಹಾ ಮಧ್ಯಾಹ್ನ ದುಡ್ಡು ಜಾಸ್ತಿ ಆಯ್ತು. ಹೌದು ಕುಡಿಯಕ್ಕೆ ಈಗೊಂದ್ ದಾರಿ ಆಯ್ತು. ಹೌದು ಕರೆಕ್ಟ್. ಹಾ? ಹೌದು ಮಗ, ನೀನ್ ಹೇಳ್ದಂಗೆ ಈ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ. ನನ್ನ ಫ್ಯಾಮಿಲಿನ, ನನ್ನ ಪ್ರೀತಿನ ಎಲ್ಲಾನು ಚೆನ್ನಾಗಿ ನೋಡ್ಕೊಂತೀನಿ. ಆಮೇಲೆ ಸೂಪರ್ ಆಗಿರ್ಬೇಕು ಅಂತ. ಅದಕ್ಕೊಂದ್ ದಾರಿ ಆಯ್ತು. ಏನ್ ಮಗ? ಈಗ ನಮ್ಮ ಹತ್ರ 1 ಲಕ್ಷ ಇದೆ. ಹಾ ಆ 1 ಲಕ್ಷನ 2 ಲಕ್ಷ ಮಾಡಿ 2 4 ಆಗುತ್ತೆ, 4 8 ಆಗುತ್ತೆ. ನಿನ್ ಲೈಫು ಸೂಪರ್ ಆಗುತ್ತೆ. ಐಡಿಯಾ ಚೆನ್ನಾಗಿದೆ ಮಗ. ಓಕೆ, ಇಲ್ಲಾದ್ರೂ ಓಕೆ. ಸುಮ್ಮನೆ ನೀನು ಅವ್ನಿಗೆ ಏನಾದ್ರು ಹೇಳ್ಬೇಡ ನೀನು. ಮಗ ನಾನು ಇದೀನಲ್ವಾ, ಹ್ಞೂ ಮಗ. ನಿನ್ಗೇನು ಆಗಲ್ಲ. ಸರಿ ಮಗ. ನೀನು ಆರಾಮ ಕುಡಿ, ಹೇಳ್ತೀನಿ. ನೀನು ಕುಡಿ ಮಗ. ಹಲೋ, ಎಲ್ಲಿದ್ಯಾ? ಅವ್ರ ರೂಮಲ್ಲಿ ಜೀವನ ಸಾಗಿಸ್ತಿದ್ಯಲ್ಲ, ಮನೇಲಿ ಅಪ್ಪ ಅಮ್ಮ ಇದ್ದಾರೆ ಅಂತ ಒಂದ್ ಸ್ವಲ್ಪ ಆದ್ರೂ ಯೋಚನೆ ಇದ್ಯಾ? ನಾನು ಅಲ್ಲಿಂದ ಇಲ್ಲಿಗೆ ಬಂದ್ರೆ ನಿಮ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ನನ್ಗೊಂದು ಕೆಲಸ ಹುಡ್ಕೊಂಡು ನಾನು ಸಂಪಾದನೆ ಮಾಡ್ಬೇಕು ಅಂತ ತಾನೇ ನಾನು ಇಲ್ಲಿಗೆ ಬಂದಿರೋದು. ನನ್ ಕೆಲಸ ಸಿಕ್ತಲ್ಲ, ಮತ್ ನಾನೇನ್ ಮಾಡ್ಲಿ? 6 ತಿಂಗಳಿಂದ ಇದನ್ನೇ ಹೇಳ್ತಿದ್ಯಾ? ಇಲ್ಲಿ ಪರಿಸ್ಥಿತಿ ಹೇಗಿದೆ ನಾನು ನಿನಗ್ ಗೊತ್ತಾ? ಅಪ್ಪ ದುಡ್ದಿರೋ ದುಡ್ಡೆಲ್ಲ ಕುಡ್ದು ಕಳೀತಾರೆ. ಅಮ್ಮ ಒಬ್ಳೆ ಎಷ್ಟು ಅಂತ ದುಡಿತಾಳೆ. ನೀನ್ ಏನ್ ಮಾಡ್ತೀಯ ನನಗ್ ಗೊತ್ತಿಲ್ಲ. ಇನ್ ಸ್ವಲ್ಪ ದಿನದಲ್ಲಿ ದುಡ್ಮೆ ಮಾಡಿ ದುಡ್ಡು ತಗೊಂಡ್ ಮನೆಗ್ ಬರ್ತೀಯ. ಸರಿ, ಇಲ್ಲ ಅಂದ್ರೆ ನನ್ಗೊಬ್ಬ ಅಣ್ಣ ಇದ್ದಾನೆ ಅನ್ನೋದೇ ಮರ್ತ್ ಬಿಡ್ತೀನಿ. ಹೇಗಿದ್ರು ಅಪ್ಪ ಅಮ್ಮ ನೀನ್ ಇಲ್ಲ ಅಂತಾನೆ ಬದುಕ್ತಿದ್ದಾರೆ, ಇನ್ ಮುಂದೆ ಹಾಗೆ ಇರ್ತಾರೆ ಅಷ್ಟೇ. ನೋಡು ನೀನೇನ್ ಮಾಡ್ತೀಯ. ಹಲೋ ಹಲೋ. ಚತ್ತು ಬನ್ನಿ ಒಳಗಡೆ. ಇರ್ಲಿ. ಪ್ರೇಮ್ ಎಲ್ಲೋದ? ಪ್ರೇಮ್ ಅವ್ರ ಹತ್ರನೇ ಹೋಗಾಯ್ತು. ಹಾ ಎಲ್ಲೋದ? ಹೌದಾ? ಗೊತ್ತಿಲ್ಲ ಎಲ್ಲೋದ್ರು ಅಂತ. ಬೆಳಗಿಂದ ಒಂದ್ 7-8 ಜನ ಬರ್ತಿದ್ದಾರೆ. ಏನಾರ ಪ್ರಾಬ್ಲಮ್? ಇಲ್ಲ ಹಾಗೇನಿಲ್ಲ. ಹೌದಾ? Okay, ಬರ್ತೀನಿ. ಹಾ ಓಕೆ ಆಯ್ತು. ಹಲೋ. ಹಾ ಹೇಳು. ಏನಪ್ಪಾ ಲಕ್ಷಾಧಿಪತಿ, 15 ದಿನ ಬಿಟ್ಟು ಲಕ್ಷ ತಗೊಂಡ್ ಬರ್ತೀನಿ ಅಂತ ಹೋದೆ, ಹೇಳಿ 1 ತಿಂಗಳಾಯ್ತು. ಎಲ್ಲೋದೆ? ಅದಲ್ಲ ಅದು. ನೀನ್ ಏನೇ ಹೇಳ್ಬೇಡ, ನಂಗೆಲ್ಲ ಅರ್ಥ ಆಗಿದೆ. ಹಾ. ನೀನ್ ಲಕ್ಷ ದುಡಿಯಲ್ಲ, ನನ್ನ ಮದ್ವೆ ಆಗಲ್ಲ. ಏನು? ಸೊ ನಮ್ಮ ಅಪ್ಪ ಅಮ್ಮ ದೇಶದಲ್ಲಿ ಮದ್ವೆ ಆಗ್ತಿದೀನಿ. ನೀನ್ ಒಪ್ಕೊಂಡ?
ವಾಟ್ಸಪ್ ಅಲ್ಲಿ ಇನ್ವಿಟೇಷನ್ ಕಾರ್ಡ್ ಕಳಿಸ್ತೀನಿ, ಬಂದು ಊಟ ಮಾಡ್ಕೊಂಡು ಹೋಗು. ಹಲೋ, ಇವನ್ ಜೀವನದಲ್ಲಿ ಏನೇನೆಲ್ಲ ನಡೀತಾ ಇದೆ. ಒಂದ್ ಕಡೆ ದುಡ್ಡು ಕಳ್ಕೊಂಡಿದ್ದಾನೆ, ಇನ್ನೊಂದ್ ಕಡೆ ಪ್ರೀತಿ ಕಳ್ಕೊಂಡಿದ್ದಾನೆ. ಇನ್ನು ಇವನ್ ಜೀವನದಲ್ಲಿ ಏನೇನೆಲ್ಲ ನಡೆಯುತ್ತೆ ಬನ್ನಿ ನೋಡೋಣ. ನನ್ನ ಹತ್ರ ದುಡ್ಡು ತಗೊಂಡನಲ್ವಾ, ನೋಡ್ದೆ ಹೋಗ್ತಿದ್ದಾನ. ಓಯ್ 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 ನಿಲ್ಸ ಗಾಡಿನ, ಓಯ್ ನಿಲ್ಸೋ ಗಾಡಿನ, ನಿಲ್ಸೋ. ಎಲ್ಲೋ ದುಡ್ಡು? ಅಣ್ಣ ಕೊಡ್ತೀನಿ ಅಣ್ಣ. ತಿಂಗಳ ದುಡ್ಡು ಇಸ್ಕೊಂಡು ನಂಗೆ ದುಡ್ಡು ಕೊಟ್ಟವನು ಊರ್ ಬಿಟ್ಟು ಹೋಗಿದ್ದಾನೆ. ಈ ಕಡೆ ಅಸ್ಲೂನು ಇಲ್ಲ, ಈ ಕಡೆ ಬಡ್ಡಿನೂ ಇಲ್ಲ. ದುಡ್ಡು ಕೊಡೋ ಮೊದ್ಲು. ಹ್ಞೂ ಅಣ್ಣ, ನಾನು ಅವನೇ ನಮ್ಗೆ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಅಣ್ಣ, ದುಡ್ಡು ಬರುತ್ತೆ ಅನ್ನೋ ಆಸೆಲಿ. ಈಗ ಅವನು ಫೋನ್ ಸ್ವಿಚ್ ಆಫ್ ಬಿಟ್ಟು ಹೋಗಿದ್ದಾನೆ. 1 ವಾರ ಟೈಮ್ ಕೊಡಿ ಅಣ್ಣ, ಕೊಟ್ಬಿಡ್ತೀನಿ. ನಿನಗೆ ನಾನು ಟೈಮ್ ಕೊಟ್ಟಿದ್ದು ಆಯ್ತು, ನಾನು ದುಡ್ಡು ಇಸ್ಕೊಂಡಿದ್ದು ಆಯ್ತು. ಹಿಡಿಯೋ ಗಾಡಿ ಕೇಳ್ಬೇಕು ಅಣ್ಣ, 1 ವಾರ ಟೈಮ್ ಕೊಡಿ. ಹಿಡಿಯೋ, ಹೇಳಿ ಕೆಳಗಡೆ ದುಡ್ಡು ಕೊಟ್ಟು ಗಾಡಿ ಟೈಮ್ ಕೊಡಿ ಅಣ್ಣ, ಪ್ಲೀಸ್ ಅಣ್ಣ. ಎತ್ತ ಕೈ. ಮಗ ಎಲ್ಲಿದ್ಯಾ? ನಾನು ಕಳ್ಸೋ ಲೊಕೇಶನ್ ಬೇಗ ಬಾ. ದುಡ್ಡು ಇಸ್ಕೊಂಡು ಸಿಕ್ಕಿದ್ದಾನೆ, ಅವ್ನ ಗಾಡಿ ತಗೊಂಡು ಶೆಡ್ಡಿಗೆ ಹಾಕೋ, ಬೇಗ ಬಾ. ಅಡಿಯೋ. ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡೆ ಅನ್ನೋದಕ್ಕಿಂತ ನಮ್ಮೂರಿಂದನೇ ಜೀವನದ ಪಾಠ ಕಲ್ತ್ಕೊಂಡೆ ಅನ್ಕೊಂಡು ಮುಂದೆ ಜೀವನ ಸಾಗಿಸ್ತೀನಿ. ಅಂತೂ ಒಂದಂತೂ ಅರ್ಥ ಆಗಿದೆ, ಇವಾಗಿರೋದೇ ದುಡ್ಡಿನ ಯುಗ, ಅದೇ ಈ ಕಲಿಯುಗ.